ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಇವಾಗಂತೂ ವರ್ಲ್ಡ್ ವಾರ್ 333 ಅಂತಂದ್ರೆ ನಮ್ಮನ್ನು ಚಟ್ಟ ಹೊರಕತ್ತಾರ. ಯಾಕಂತಂದ್ರೆ ಇವಾಗ ಫಸ್ಟು ಹೋಟೆಲ್ಗಳು ಬಂದಾಗತ್ತು, ಹೋಟೆಲ್ ಜೊತೆ ಸಿಲಿಂಡ್ರ್ ಇಲ್ಲ ಅಂಥೇಳಿ ಹೋಟೆಲ್ ಬಂದ್ ಮಾಡಾಕತ್ತು, ಅದನ್ನು ಮಾಡತ್ರು ಇದನ್ನು ಮಾಡಾಕತ್ತು ಅಂಥೇಳಿ ಹೋಟೆಲ್ ಅವ್ರ ಮೇಲೆ ಇಷ್ಟು ಅಯ್ಯೋ ಪಾಪ ಅನಿಸಿತ್ತು. ಈಗ ನಮ್ಮನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ನೋರು ಯಾರಿಲ್ಲ. ಯಾಕೆ ಈ ಮಾತು ಹೇಳಾಕತ್ತೀನಂತಂದ್ರೆ ಇವತ್ತು ರಿಯಾಲಿಟಿ ಹೇಳ್ತೀನಿ ಕೇಳ್ರಿ. ಒಂದು ಸಮೋಸ ಒಂದು ಟೈಮ್ ಒಳಗೆ 15 ರೂಪಾಯಿ ಇತ್ತು, ಈಗ ನೋಡಿದ್ರೆ 5 ರೂಪಾಯಿ ಎಕ್ಸ್ಟ್ರಾ ಹಾಕ್ಯಾನ, ಅದಕ್ಕೆ ಫುಲ್ ರೌಂಡ್ ಫಿಗರ್ ಮಾಡಿ 20 ರೂಪಾಯಿ ಇಟ್ಟಾನ. ಈ ಹೋಟೆಲ್ಸ್ಗಳು ಬಂದಾಗಿದ್ದು ಓಕೆ, ಸಿಲಿಂಡ್ರ್ ಸಿಗ್ಲಾರ್ದು ಓಕೆ. ನಮ್ಮಂಥ ಸಾಮಾನ್ಯ ಜನರು ಹೋಗಿ ಏನಾದ್ರು ತಿನ್ಬೇಕಪ್ಪ ಹೊಟ್ಟೆಸ್ತೈತಿ ಅಂತಂದ್ರೆ ಎಲ್ಲ ರೇಟು ಜಾಸ್ತಿ ಮಾಡಾಕತ್ ಬಿಟ್ಟಾರ. ಹಿಂಗಂದ್ರೆ ಹೆಂಗೆ ಆತ ನಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಕೆಳಮಟ್ಟಕ್ಕೆ ಹೊಂಟೈತಂದ್ರೆ ನಿಜವಾಗ್ಲೂ ಎಲ್ಲ ರೇಟು ಜಂಪ್ ಆಗತ್ತವ್ರಿ, ಎಲ್ಲ ಜಾಸ್ತಿ ಆಗತ್ತಾವ. ಹಿಂಗೆ ಆಗತ್ತಂತಂದ್ರೆ ಸಾಮಾನ್ಯ ಜನ ನಿಜವಾಗ್ಲೂ ಬದುಕೋದು ಭಾಳ ಕಷ್ಟ ಐತಿ ಇವಾಗಿನ ಕಾಲದೊಳಗೆ. ಯಾಕಂತಂದ್ರೆ ಸಣ್ಣ ಸಣ್ಣ ಏನೋ ದಿನಸಿ ಧಾನ್ಯಗಳಾಗಿರ್ಬೋದು ಅಥವಾ ಹೊರಗೆ ಸಿಗೋವಂಥ ಆಹಾರಗಳಾಗಿರ್ಬೋದು ಎಷ್ಟೊಂದೆಲ್ಲ ರೇಟ್ ಮಾಡಾಕತ್ತಾರ. ಎಲ್ಲದಕ್ಕೂ ಹೇಳ್ತಾರೆ. ಈಗ ಹೋಟೆಲ್ಸ್ನವ್ರ ಮೇಲೆ ಕನಿಕರ ತೋರಿಸ್ತಾರೆ, ಪಾಪ ಹೋಟೆಲ್ಸವ್ರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅದು ಇದು. ನಮ್ಮಂಥ ಸಾಮಾನ್ಯ ಜನರ ಕತೆ ಏನ್ರಿ, ನಮ್ದು ಅನ್ಬಿಟ್ರು ನಾವು ಮನೆಗೇನೆ ಇರ್ತೈತಿ, ನಾವು ಆರಾಮ್ ತಿಂದು ಉಂಡೆ ಇರ್ತೇವೆ. ಹೊರಗೆ ಉಳ್ಕೊಂಡು ಪಿಜೊಳಗೆ ಉಳ್ಕೊಂಡು ಹೊರಗಿಂದ ತಿನ್ಕೊಂಡು ಜೀವನ ಮಾಡೋರ ಕತೆ ಏನಂತ. ಅವ್ರಂತೂ ಪಗಾರ ಅಂತೂ ಜಾಸ್ತಿ ಮಾಡೋಂಗಿಲ್ಲ. ಅಂಥದ್ರಾಗ ಇವರು ಇಲ್ಲ ಬರ್ತಂದ್ರೆ ರೇಟ್ ಜಾಸ್ತಿ ಮಾಡಾಕತ್ರ ಏನು ಮಾಡ್ಬೇಕ್ರಿ? ಈ ಥರ ಮಾಡ್ಕೊತ ಹೋದ್ರೆ ಜನಜೀವನ ನಡೆಸೋದು ಭಾಳ ಕಷ್ಟ ಆಗ್ಬಿಡ್ತೈತಿ. ಅಷ್ಟೇ ಇಷ್ಟ ರೊಕ್ಕದೊಳಗೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಜೀವನ ಮಾಡಕ್ಕೆ ಧಾರವಾಡಕ್ಕೆ ಬಂದಿರ್ತಾರೆ. ಧಾರವಾಡಕ್ಕೆ ಅಂತ ಹೇಳಾವತ್ತಿಲ್ಲ, ನಾವು ಎಲ್ಲ ಜಿಲ್ಲೆಗೂ ಆಯಿತು, ನಮ್ಮ ಓಲ್ ಆಫ್ ಭಾರತಕ್ಕೆ ಆಯ್ತು. ಬರೀ ರೇಟ್ ಜಂಪ್. ಏನಾದ್ರು ಕೇಳಿದ್ರೆ ಸಿಲಿಂಡ್ರ್ ರೇಟ್ ಗೊತ್ತೈತಲ್ರಿ ಮೇಡಮ್, ಸಿಲಿಂಡ್ರ್ ಸಿಗಾಕತ್ತಿಲ್ಲಲ್ರಿ ಮೇಡಮ್, ಏನು ಮಾಡೋದ್ರಿ, ಜಾಸ್ತಿ ಮಾಡಬೇಕಲ್ಲ ಅಂತಾರೆ. ಅವ್ರದ್ದು ಪ್ರಾಬ್ಲಮ್ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಪ್ರಾಬ್ಲಮ್ ಯಾರು ಅರ್ಥ ಮಾಡ್ಕೊಂಡ್ರೆ? ಕಿಸೆದಾಗ ಕೈ ಹಾಕಿದ್ರೆ 1 ರೂಪಾಯಿ ಇರಂಗಿಲ್ಲ, ಅಂಥದ್ರ ಕೂಡಿಸಿ ತಿನ್ನೋಣ ಅವಾಗ ಅಂಥೇಳಿ ನಮ್ಮದು ಒಂಥರ ಬ್ಯಾಲೆನ್ಸ್ ಶೀಟ್ ಥರ ಇರ್ತೈತ್ರಿ. ಇಷ್ಟು ಅಮೌಂಟ್ ಅಂಥೇಳಿ ಇದಕ್ಕೆ ನಿಗದಿ ಮಾಡಿರ್ತೇವೆ. ಅಂಥದ್ರಾಗ ಇವ್ರು ರೇಟ್ ಜಾಸ್ತಿ ಮಾಡಿದ್ರೆ ಸಾಮಾನ್ಯ ಜನರು ಏನು ಮಾಡ್ಬೇಕು? ಇದನ್ನು ಹೇಳೋರು ಯಾರು, ಕೇಳೋರು ಯಾರು? ನಮ್ಮ ಪರಿಸ್ಥಿತಿ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಸಿಲಿಂಡರ್ ರೇಟ್ ಜಾಸ್ತಿ ಆಯ್ತು, ಆ ರೇಟ್ ಜಾಸ್ತಿ ಆಯ್ತು, ಈ ರೇಟ್ ಜಾಸ್ತಿ ಆಯ್ತು ಅಂತಾರೆ ಹೊರತು ಸಾಮಾನ್ಯ ಜನರ ಮೇಲೆ ಹೊಡ್ತಾ ಬೀಳಾಕತ್ತೈತಲ್ಲ ಇದನ್ನು ಯಾರೂ ಹೇಳೋಲ್ರಿ. ಸಿಲಿಂಡರ್ ಜಾಸ್ತಿ ಆಯ್ತು. ನಾವು ನೋಡ್ರಿ ಮನ್ಯಾಗ ಸಿಲಿಂಡರ್ ಜಾಸ್ತಿ ಆಯ್ತು ಅಂತ ತಿನ್ನೋದು ಬಿಡ್ತೇವೆ, ಕಟ್ಗೆ ಹಚ್ತೇವೆ, ಒಲೆ ಹಚ್ತೇವೆ, ಅಡುಗೆ ಮಾಡ್ತೇವೆ. ಆದರೆ ಇವರು ಸಿಲಿಂಡ್ರ್ ಒಂದೆವ ಹೇಳ್ತಾರೋ ರೇಟ್ ಜಾಸ್ತಿ ಮಾಡಿಬಿಡ್ತಾರೆ. ಈಗಂತೂ ಹೋಟೆಲಿಗೆ ಹೋಗಂಗ ಇಲ್ಲ. ನಾನಂತೂ ಇವತ್ತು ಹೋಗಿ ಅನುಭವಿಸೇನು, ಚಲೋ ತಂಗ ಇಟ್ಟ ಬಗನಿಗೆ ಊಟನ. ಬಟ್ ಇರಲಿ, ಆದರೂ ಒಂದು ಅರ್ಥ ಮಾಡ್ಕೊಡ್ರಿ, ರಂಜಾನ್ ಜಾತ್ರೆ ಅಂತೂ ನಿಲ್ಲುವಲ್ತು. ಎಷ್ಟು ಹೈಕೋ ಬಡ್ಕೊಂಡಿನ ಇಡೀ ಜಾತ್ರೆ ರಂಜಾನ್ ಹಬ್ಬ ಇವತ್ತಂತೂ ಧಾರವಾಡದಾಗ ನೋಡೀನಿ. ಇಷ್ಟು ಜನ ಸಿಲಿಂಡ್ರ್ ಇಲ್ಲ ಅಂತ ಒಂದು ಕಡೆ ಹೊಯ್ಕೊಳಕತ್ರ ಇವು ಮುಸುಲ್ರು ಹಬ್ಬ ಮಾಡ್ದೆ ನಿಲ್ಲಿಸ್ಬಲ್ಲು, ತಾವು ಜಾತ್ರೆ ಮಾಡಾಕತ್ ಬಿಟ್ಟಾರ. ಹೊಡಿ ಶಾವ್ಯಾಗ ಮಜ್ಜಿಗೆ ಅಂಥೇಳಿ ಹಂಗೆ ಮಾಡ್ಕೊಂಡು ಹೊಂಟಾರ. ಇರಲಿ, ಇವತ್ತಿನ ನಮ್ಮ ಧಾರವಾಡ ಪರಿಸ್ಥಿತಿ ಈ ಒಂದು ಇಂಟಿಗೆ ಬಂದೈತಿ. ಇದು ಕೇವಲ ನಮ್ಮ ಧಾರವಾಡದ ಅಂತ ಹೇಳಿ ನಾನು ಅನ್ಕೊಂಡೇನಿ. ನಿಮ್ಮೂರಾಗೂ ಇದೇ ಥರ ಆಗಕತ್ರ ಕಮೆಂಟ್ ಮಾಡಿರಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಯುದ್ಧ ಮಾಡೋದ್ರಿಂದ ಯಾರಿಗೆ ಏನು ಸಿಗ್ತೈತಿ ಗೊತ್ತಿಲ್ಲ, ನಮ್ದಂತೂ 10-12 ಆಗತೈತಿ. ನಮಸ್ತೆ.